ಹಾಯ್ ಫ್ರೆಂಡ್ಸ್, ಇವತ್ತು ಉಡುಪಿ ಸ್ಪೆಷಲ್ ಮಟ್ಟುಗುಳ್ಳ ಸಾರು ಹೇಗೆ ಮಾಡುವುದಂತ ನೋಡುವ. ಮೊದಲಿಗೆ ಒಂದು ಅರ್ಧ ಕಪ್ ತೊಗರಿ ಬೇಳೆಯನ್ನು ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿ ತೆಗ್ದಿಡಿ. ಇದು ಮಟ್ಟುಗುಳ್ಳ. ಇದು ಉಡುಪಿಯಲ್ಲಿ ಒಂದು ಸೀಸನ್ ಅಲ್ಲಿ ಮಾತ್ರ ಸಿಗ್ತದೆ. ಈ ಸ್ಟಿಕ್ಕರ್ ಇದ್ರೆ ಮಾತ್ರ ಅದು ಮಟ್ಟುಗುಳ್ಳ ಹೇಳಿ ಅರ್ಥ. ಇದನ್ನು ದೊಡ್ಡ ದೊಡ್ಡ ಪೀಸ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿಡಿ. ಈಗ ಮಸಾಲೆಗೆ ಒಂದು 1/4 ಚಮಚ ಸಾಸಿವೆ, ಮೆಂತೆ, 1/2 ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆಯನ್ನು ಚೆನ್ನಾಗಿ ಹುರಿದು ಮಿಕ್ಸಿಗೆ ಹಾಕಿ. ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಕೆಂಪು ಮೆಣಸು, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸನ್ನು ಹುರಿದಿಡಿ. ಆಮೇಲೆ ಒಂದು ಹಿಡಿ ತೆಂಗಿನಕಾಯಿ, ಕರಿಬೇವು ಮತ್ತು ಸ್ವಲ್ಪ ಇಂಗ್ ಹಾಕಿ. ಆಮೇಲೆ ಒಂದು ಸಣ್ಣ ಹುಣಸೆ ಹಣ್ಣು ಅರಸಿನ ಹಾಕಿ ಮಸಾಲೆಯನ್ನು ನುಣ್ಣಗೆ ರುಬ್ಬಿ ತೆಗ್ದಿಡಿ. ಈಗ ಗುಳ್ಳವನ್ನು ಸ್ವಲ್ಪ ನೀರು ಮತ್ತೆ ಉಪ್ಪು ಅರಸಿನ ಹಾಕಿ ಬೇಯಲಿಕ್ಕೆ ಇಡಿ. ಇದು ಗುಳ್ಳ ತುಂಬಾ ಬೇಗ ಬೇಯ್ತದೆ. ಇದು ಸ್ವಲ್ಪ ಬೆಂದ ಮೇಲೆ ನಾವು ಗ್ರೈಂಡ್ ಮಾಡಿದ ಮಸಾಲ ಮತ್ತು ಬೇಯಿಸಿದ ತೊಗರಿ ಬೇಳೆಯನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದು ಕುದಿಯುವ ಮೊದಲು ಉಪ್ಪೊಮ್ಮೆ ಚೆಕ್ ಮಾಡಿ ನೋಡಿ, ಬೇಕಿದ್ರೆ ಉಪ್ಪನ್ನು ಹಾಕಿ ಬಿಡಿ. ಆಮೇಲೆ ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಬೇಕು. ಇದು ಕ್ಲಿಪ್ಪಿಂಗ್ ನಂದು ಮಿಸ್ ಆಗಿದೆ ಇಲ್ಲಿ. ಇದು ಒಂದು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕ್ಬೇಕು. ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಒಗ್ಗರಣೆ ಹಾಕಿದ್ರೆ ನಮ್ಮ ಬಿಸಿ ಬಿಸಿ ಮಟ್ಟುಗುಳ್ಳ ಸಾರು ರೆಡಿ. ಇದನ್ನು ಅನ್ನ ಮತ್ತು ಫಿಶ್ ಫ್ರೈ ಒಟ್ಟಿಗೆ ಸರ್ವ್ ಮಾಡಿದ್ರೆ ಆಹಾ, ಎಂತ ರುಚಿ ಗೊತ್ತುಂಟಾ. ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತೆ ಹೇಗಾಯ್ತಂತ ನಂಗೆ ಹೇಳಿ.